ಮೆಣಸಿನಕಾಯಿ ಟೊಮೆಟೊ ಹಾಕ್ತೀನಿ ಅದಕ್ಕೆ ಟೊಮೆಟೊ ಹಾಕಿರ್ತೀವಿ ಅದಕ್ಕೆ ಎಷ್ಟು ಒಂದು ಟೊಮೆಟೊ ಹಾಕ್ತೀವಿ ಹಂಗೆ ಅರ್ಧ ಟೊಮೆಟೊ ಮೆಣಸಿಕಾಯಿ ಉಳ್ಳಾಗಡ್ಡಿ ಟೊಮೆಟೊ ಅರ್ಧ ಹಾಕಿ ಅಷ್ಟು ಹಾಕ್ಬೇಕಾ ಒಂದೆರಡು ಎಷ್ಟು ಒಂದು 4 ಜನಕ್ಕೆ ಆಗೋಷ್ಟು ಆಗುತ್ತಾನೆ ಅದು ಹಾಂ 4 ಮಂದಿಗೆ ಓಕೆ ಅದು ಹಂಗಷ್ಟು ಮಾಡಿಟ್ರೆ ಜಂಗ್ ಅದು ಹಿಡಿಯೋದಲ್ಲ ಕರೆಕ್ಟ್. ಈ ರವೆ ಎಷ್ಟೊತ್ತನ ಹುರ್ಕೋಬೇಕು ಇದನ್ನ ಒಂದು ಒಟ್ಟು ಕೆಂಪು ಬರಂಗ ಹುರ್ಕೋಬೇಕು. ಒಂದು ಒಟ್ಟು ರವೆ ಕೆಂಪು ಬರಂಗ ಹುರ್ಕೋಬೇಕು. ಕೆಂಪು ಕಲರ್ ಬರ್ಬೇಕಿದೆ ಅಂದ್ರೆ ಚಲೋತ್ನ ಬರುತ್ತೆ. ಓಕೆ ಇದಕ್ಕೆ ಒಳ್ಳೆಣ್ಣೆ ಹಾಕಿ ಹುರಿತೀವ ತುಪ್ಪ ಹಾಕಿ ಹುರಿತೀವ ಇದಕ್ಕೆ ತುಪ್ಪ ಹಾಕಿದ್ರೆ ನೋಡಿರ್ತದೆ ಎಣ್ಣೆ ಹಾಕಿದ್ರೆ ನೋಡಿರ್ತದೆ ಯಾವ್ದಾದ್ರು ನಡೀತದೆ ಹೌದಲ್ಲ ಹುರ್ಕೋಬೇಕು ಕೆಂಪು ಹುರ್ಕೋಬೇಕು. ಒಟ್ಟು ಕೆಂಪು ಕಲರ್ ಬರ್ಬೇಕು ಅಲ್ಲಿ ತನಕ ಹುರಿಬೇಕು ಅಂದ್ರೆ ರುಚಿ ಬರುತ್ತೆ ಉಪ್ಪಿಟ್ಟು ಹೌದಲ್ಲ. 2 ಚಮಚೆ ಎಣ್ಣೆ ಸಾಸಿವೆ ಜೀರಿಗೆ ತಡಿ ಅನ್ಬೇಕಾರೆ ಜೀರಿಗೆ ಉದ್ದಿನಬೇಳೆ ಹಾಕ್ತೇನೆ ಹಾಕಿ ಆಮೇಲೆ ಕಡಲೆಬೇಳೆ ಶೇಂಗಾ ಹಾಕಬೇಕು. ಇವನು ಚಲೋತ್ನೆ ಹುರಿಬೇಕು ಹೌದಲ್ಲ ಕೆಂಪಾಗ ಹುರಿಬೇಕು ಇನ್ನು ಹುರಿಬೇಕು. ಮೆಣಸಿಕಾಯಿ ಉಳ್ಳಾಗಡ್ಡಿ ಟೊಮೆಟೊ ಹಾಕಬೇಕು. 3 ಹಾಕಿ ಕಾಯಿಸ್ಕೋಬೇಕು ಚಲೋತ್ನಾಗೆ ಕೆಂಪಾಗಂಗ ಮಾಡ್ಕೋಬೇಕು. ಅಷ್ಟೇ ಬಿಡಿ ಒಂದು ಅರ್ಧ ಚಮಚೆ ಅರ್ಧ ಚಮಚೆ ಹಾಕ್ಬಿಡಿ. ಎರಡು ವಾಟಿ ನೀರು ಒಂದು ವಾಟಿಗೆ ಒಂದು ವಾಟಿ ರವಕ್ಕೆ 2 ವಾಟಿ ನೀರು 2 ವಾಟದ ನೀರು ಹಾಕ್ಬೇಕು. 1 ವಾಟದಕ್ಕೆ 2 ವಾಟಿ ಉಪ್ಪು ಅಷ್ಟೊಂದು 1.5 ಚಮಚ ಉಪ್ಪು ಹಾಕ್ಬೇಕು. 1 ಚಮಚೆ ಸಕ್ಕರೆ 1 ಚಮಚೆ 1 ಚಮಚೆ ಸಕ್ಕರೆ 1 ಚಮಚೆ ಸಕ್ಕರೆ. ಓಕೆ ಇದು ಕುದಿ ಬರೋತನ ಇಡ್ಬೇಕು. 5 ನಿಮಿಷ ಇಡ್ಬೇಕು. ಹೆಸರಿಗೆ ಹೆಸರು ಬಂದದಲ್ಲ ಹೌದು. ರವೆ ಹಾಕಿ ಇದನ್ನ ಕೈಯಾಡಿಸ್ಕೋಬೇಕಾ. ಆಮೇಲೆ ಎಷ್ಟೊತ್ತನ ಮುಚ್ಚಿಡ್ಬೇಕು ಇದನ್ನ ಎಷ್ಟೊತ್ತು ಮುಚ್ಚಿಡ್ಬೇಕು ಅದನ್ನು 1 ನಿಮಿಷ 1-2 ನಿಮಿಷ 1 ನಿಮಿಷ 1 ನಿಮಿಷ ಸಾಕಾ. ಹಾಂ 1 ನಿಮಿಷ. ಕೊತ್ತಂಬರಿ ಹಾಕ್ಬೇಕಾ ರುಚಿಗೆ. ಕೊತ್ತಂಬರಿ ಹಾಕಿ ಕೈ ಆಡಿಸ್ಬೇಕಾ. ಈಗ ಅದು ಎಣ್ಣೆ ಹಾಕೋದು ತಳ ಹಡಿಬಾರ್ದು ಅನ್ನೋ ಸಲ ಹಾಕಿರ್ತೀನಿ ಅದನ್ನ. ಓಕೆ ಕೊತ್ತಂಬರಿ ಎಣ್ಣೆ ಹಾಕಿ ಆಡ್ಸೋದು. ಮತ್ತು ಭಾಳ ಚಲೋ ಎಲ್ಲೋ ಉಪ್ಪಿಟ್ಟು ಆಡಿಸ್ಬೇಕು. ಆಡಿಸ್ಬೇಕಾ ಇದು.
ಹಳದಿ ಉಪ್ಪಿಟ್ಟು ಅಥವಾ ಎಲ್ಲ ಉಪ್ಪಿಟ್ಟು ಅಂತಾರಲ್ಲ ಇದನ್ನು. ಹಾಂ ಎಲ್ಲ ಉಪ್ಪಿಟ್ಟು. ಅದೇ ರೀತಿ ಹಳದಿದ ಇದನ್ನು ಮಾಡ್ತಾರಲ್ಲ ಶಿರಾ, ಇದ್ರ ಜೊತೆ ಕಾಂಬಿನೇಷನ್, ಹಾಂ ಅದನ್ನು ಇನ್ನೊಂದು ವೀಡಿಯೋದಾಗ ಮಾಡಿ ತೋರ್ಸೋಣ ಎಲ್ಲರಿಗೂ. ಪ್ಲೇಟಿಗೆ ಹಾಕ್ತೇನೆ, ಪ್ಲೇಟಿಗೆ ಹಾಕಿ ಆಮೇಲೆ ಸ್ವಲ್ಪ ಉಂಗೋಯ್ಬೇಕಲ್ಲ ಇದನ್ನೀಗ. ಓಕೆ, ಒಂದು 5 ನಿಮಿಷ ಇಡ್ಬೇಕಲ್ಲ ಅದನ್ನು ನೋಡಿ. ರೆಡಿ. ಚಲೋ ಬಂದ ಕಲರ್. ಇದಕ್ಕೆ ಹಳದಿ ಉಪ್ಪಿಟ್ಟು ಅಥವಾ ಎಲ್ಲೋ ಉಪ್ಪಿಟ್ಟು ಅಂತಾರಲ್ಲ ಇದಕ್ಕೆ. ಹೋಟೆಲ್ನಾಗೆಲ್ಲ ಹೆಂಗೆ ಮಾಡಿರ್ತಾರೆ ಅದನ್ನು. ಇದಕ್ಕೆ ಚಟ್ನಿ ಪುಡಿ, ಇದನ್ನು ಶೇಂಗಾ ಪುಟಾಣಿಯಿಂದ ರೆಡಿ ಮಾಡಿರ್ತಾರೆ ಚಟ್ನಿ ಪುಡಿನ. ಚಟ್ನಿ ಪುಡಿ ಆಮೇಲೆ ಇದಕ್ಕೆ ಬುಂದೆ ಕಾಳು ಹಾಕ್ಬೇಕಾ. ಮಾಡಿದ ಕೂಡ ಇನ್ನೂ ರುಚಿ ಆಗತ್ತದ, ಹೌದಲ್ಲ. ಇದು ಯಾರು ಹೇಳ್ಕೊಟ್ರ ನಿಂಗೆ ಇದನ್ನೆಲ್ಲ? ನಮ್ಮಮ್ಮ ಹೇಳ್ಕೊಟ್ಟಿದ್ದು. ನಮ್ಮಮ್ಮ ಹೇಳ್ಕೊಟ್ರಾ? ಸಣ್ಣಂದಿರ್ತಾನ ಮಾಡಿ ಕತ್ತೀವಿ. ಹೌದಾ? ಹಾಂ, ಚಲೋ ಆಯ್ತು. ಈಗ ಮುಂದಿನ ವಿಡಿಯೋದಾಗ ನೀನು ಇದು ಕಾಂಬಿನೇಷನ್ ಇದನ್ನು ಆ ಶಿರಾ ಮಾಡೋದು ಹೇಳ್ಕೊಡ್ತೀಯನ್ನ? ಬೆಲ್ಲದ ಹೇಳ್ಕೊಡ್ತೀಯ ಅಥವಾ ಸಕ್ಕರೆ ಹೇಳ್ಕೊಡ್ತೀಯ? ಬೆಲ್ಲದ ಮಾಡ್ತೀವಿ. ಬೆಲ್ಲದ ರುಚಿನ ಇದಕ್ಕೆ ಕಾಂಬಿನೇಷನ್. ಅದು ಒಂದು ರೀತಿ ಆರೋಗ್ಯಕ್ಕೂ ಚಲೋ ಅದು. ಬೆಲ್ಲದ ಮಾಡಿರ್ತಾರಲ್ಲ ಯೂಸಲಿ ಎಲ್ಲ ಹಳ್ಳಿಯಾಗತ್ತು ಇಲ್ಲ ಇದ್ಬೋದು ಈ ಕಡೆ ಒಂದು ಧಾರವಾಡ ಕಡೆ ಎಲ್ಲ ಇಲ್ಲಿ. ಹೌದು. ನಿನ್ನ ಈ ವಿಡಿಯೋ ನೋಡಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ತಿರ್ತೀವಿ. ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಲ್ಲರೂ ಮಾಡ್ತಾರೆ. ಎಲ್ಲ ಕಡೆ ಓದ್ತಿದೆ. ಇನ್ನು ಬರೀ ಇದು ಕರ್ನಾಟಕದಾಗ ಅಷ್ಟೇ ಅಲ್ಲ, ಇಡೀ ನಮ್ಮ ದೇಶದೊಳಗೆ ಎಲ್ಲ ಕಡೆನೂ ಈ ವಿಡಿಯೋ ಅಪ್ಲೋಡ್ ಆದಮೇಲೆ ಅಮೇರಿಕಾ, ಜರ್ಮನಿ ಎಲ್ಲರೂ ನೋಡ್ತಾರೆ ಅದನ್ನು.